ನಮ್ಮ ಜೊತೆಗೆ ಮಾತಾಡೋದಕ್ಕೆ ಬಿಜೆಪಿಯ ರೇಣುಕಾಚಾರ್ಯ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಕಾಂಗ್ರೆಸ್ ರಾಮ ಮಂದಿರ ವಿಚಾರವಾಗಿ ನಾಡಿನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವಿಚಾರವಾಗಿ ಹಲವು ಅಸಮಾಧಾನವನ್ನ ಹೊರ ಹಾಕ್ತಾ ಬಂದಿದೆ. ಆದರೆ ಈಗ ಹರಿಪ್ರಸಾದ್ ಅವರು ಹೇಳಿರುವಂತಹ ಹೇಳಿಕೆ ಇದೆಯಲ್ಲ, ಒಂದು ರೀತಿಯಲ್ಲಿ ಭದ್ರತೆ ವಿಚಾರವಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗುವ ರೀತಿ ಮಾಡಿದೆ. ಹೋಗೋರಿಗೆ ಒಂದು ರೀತಿಯ ಆತಂಕ ಕೂಡ ಸೃಷ್ಟಿ ಮಾಡುತ್ತೆ ಇಂತಹ ಒಂದು ಮಾತು. ಅಂದ್ರೆ ಗೋಧ್ರಾ ರೀತಿಯ ಒಂದು ಘಟನೆ ನಡೆಯಬಹುದು, ಸಾಧ್ಯತೆ ಇದೆ ಅಂತ. ಅಂದ್ರೆ ಏನು ಆಧಾರ ಇರಬಹುದು ಈ ರೀತಿ ಹೇಳೋದಿಕ್ಕೆ ಅಂತ? ಒಂದು ಮ್ಯಾಮ್, ಕಾಂಗ್ರೆಸ್ನ ಮುಖಂಡರಿಗೆ ಎಲ್ಲೋ ಒಂದ್ ಕಡೆ ನಡುಕ ಉಂಟಾಗಿದೆ, ಭಯಭೀತರಾಗಿದೆ. ಎಷ್ಟು ವರ್ಷ ಇತಿಹಾಸ ಇರ್ತಕ್ಕಂಥ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತೇಳಿ ಬಹುಸಂಖ್ಯಾತ ಹಿಂದೂಗಳ ಭಾವನೆ ಆಗಿತ್ತು ಮತ್ತು ವಿದೇಶದಲ್ಲಿರ್ತಕ್ಕಂಥ ಭಾವನೆ ಆಗಿತ್ತು. ಬಹಳ ವರ್ಷಗಳ ಕನಸು ಇಂದು ನನಸಾಗ್ತದೆ. ಈ ನನಸು ಮಾಡೋದಕ್ಕೆ ತ್ಯಾಗ, ಬಲಿದಾನ ಅದು. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ಸಿನ ಮುಖಂಡರಿಗೆ ರಾಮ ಮಂದಿರ ನಿರ್ಮಾಣ ಆಗಬಾರ್ದು, ಅಲ್ಲಿ ಬಾಬ್ರಿ ಅಂದ್ರೆ ಗುಲಾಮಗಿರಿ ಸಂಕೇತ ಬಾಬ್ರಿ ಮಸೀದಿ ಅಲ್ಲ, ಅದಾಯ್ತು ರೇಣುಕಾಚಾರ್ಯ ಅವರೇ. ಈಗ ವಿಚಾರ ಇಲ್ಲಿ ಹರಿಪ್ರಸಾದ್ ಅವರ ಹೇಳಿಕೆ ಇದೆಯಲ್ಲ, ಹೇಳ್ತೀನಿ ಅಲ್ಲ, ಸ್ವಲ್ಪ ಜನ ಕ್ಲಾರಿಫಿಕೇಶನ್ ಗೊತ್ತಾಗಬೇಕಲ್ಲ. ಗೊತ್ತಾಯ್ತು. ಕಳೆದ ವಾರ ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ರು. ಬೂಟ್ ನೆಕ್ಕ ಸಂಸ್ಕೃತಿ ಬಿಜೆಪಿ ಕಾಂಗ್ರೆಸ್ ತರದ ಸಂಸ್ಕೃತಿ ಅದು. ಅವರು ಗಜನಿ ಮಹಮ್ಮದ್ ವಂಶಸ್ಥರು ದರೋಡೆಕಾರರು. ಒಂದು ಕಾಂಗ್ರೆಸ್ ಅಂದ್ರೆ ದರೋಡೆಕಾರರು. ಒಂದು ಇತಿಹಾಸ ಇದೆ. ಅದು ಈ ದೇಶವನ್ನ ಲೂಟಿ ಹೊಡೆದರು ಅಂತವ್ರು. ಈ ನೋಡಿ ಏನಾಗಿದೆ, ಹರಿಪ್ರಸಾದ್ಗೆ ಕಾಂಗ್ರೆಸ್ ನಲ್ಲಿ ಸಂಪೂರ್ಣ ಹಿಂದಕ್ಕೆ ಸರ್ತಾರೆ. ಅವರು ಸಚಿವನಾಗಬೇಕಾಯ್ತು, ಎಲ್ಲ ರೀತಿ ಪ್ರಯತ್ನ ಮಾಡಿ ಹಿರಿಯರು ಹಿಂದೂ ಆಯ್ತು. ಈಗ ಏನಾದ್ರು ಮಾಡಿ ಬಿಜೆಪಿ ಬಗ್ಗೆ ಮಾತಾಡಿದ್ರೆ ಮುಂಚೂಣಿ ಬರುವಂತ ಈ ರೀತಿ ಮಾತಾಡ್ತಾ ಇದಾರೆ. ಗೋಧ್ರಾ ಘಟನೆ ನೋಡಿ, ಹಿಂದೆ ಇದಕ್ಕೆ ಕಾರಣ ಇವರೇ, ಕಾಂಗ್ರೆಸ್ನವರು. ಜನರಿಗೆ ಇವ್ರು ಏನ್ ಮಾಡ್ತಾರೆ, ಇವತ್ತು ರಾಮನ ಬಗ್ಗೆ ಭಕ್ತಿ ಇದೆ, ಇಡೀ ದೇಶ ಆರಾಧಿಸ್ತಿದೆ. ಇಂಥ ಸಂದರ್ಭದಲ್ಲಿ ಅಪಸ್ವರ ಎತ್ತವ್ರು ಅಂದ್ರೆ ಇವರು ನಿಜವಾಗ್ಲೂ ಹಿಂದೂಗಳಲ್ಲ. ಇನ್ನೊಂದು ಮಾತು ಹೇಳ್ತಾರೆ ರೇಣುಕಾಚಾರ್ಯ ಅವರೇ. ಅವ್ರ ಮಾತು ಕೇಳಿದ್ರೆ ಇನ್ನೊಂದು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಈ ಕಾರ್ಯಕ್ರಮ ಏನಿದೆ ಇದು ಸಂಪೂರ್ಣ ರಾಜಕೀಯವಾದ ಕಾರ್ಯಕ್ರಮ. ಅದೇ ಏನಾದ್ರೂ ಒಬ್ರು ಧರ್ಮಗುರುಗಳನ್ನ ಕರೆಸಿ ಇದರ ಉದ್ಘಾಟನೆ ಮಾಡಿದ್ದಿದ್ರೆ, ಇದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ದಿದ್ರೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೋಗ್ತಾ ಇದ್ವಿ. ಆದ್ರೆ ಇಲ್ಲಿ ರಾಜಕೀಯ ಮಾಡ್ತಾ ಇರುವಂತವ್ರು ಬಿಜೆಪಿಯವರು ಅಂತ ಹೇಳ್ತಾರೆ. ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು. ನೋಡಿ, ಸರ್ಕಾರದ ಹಣ ಎಲ್ಲ ಪ್ರತಿಯೊಬ್ಬರ ಕಾಂಗ್ರೆಸ್ಸಿನ ಮುಖಂಡರು ಹಣ ಕೊಟ್ಟಿದ್ದಾರೆ. ಸಾಮಾನ್ಯ ಜನರು ಪ್ರತಿಯೊಬ್ಬರು ಹಣದಿಂದ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ. ಸಂಘ ಪರಿವಾರ, ರಾಜಕೀಯೇತರ ಸಂಘಟನೆಗಳು ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ಇದು ಸಂತೋಷ ಪಡ್ಬೇಕಾದ್ರೆ ಇವತ್ತು ವಿಕೃತ ಮನಸ್ಸವರು ಅಂದ್ರೆ ಗೋಧ್ರಾ ಘಟನೆ ಮರುಕಳಿಸ್ಬೇಕು. ಬೆಂಕಿ ಹಚ್ಚರ್ ಇವರೇ. ಈ ದೇಶದಲ್ಲಿ ಏನಾದ್ರೂ ಕೋಮುಗಲುಗಳು ಆಗಿದ್ರೆ ಕಾಂಗ್ರೆಸ್ ಕಾರಣ. ಅಂದ್ರೆ ಇದು ಪ್ರಚೋದನಕಾರಿಯಾಗಿದೆ ಈ ಹೇಳಿಕೆ ಅಂತ ಹೇಳಿಕೆಗಳು ಕೊಡ್ತಾ ಇದಾರೆ. ಒಂದು ಈಗಾಗಲೇ ಸ್ಪಷ್ಟವಾಗಿದ್ರೆ ಹೆಚ್ಚು ಜನ ಬರೋದ್ ಬೇಡ ಅಂತ ಹೇಳಿ. ಅಂದ್ರೆ ಇವರಿಗೆ ಗಲಾಟೆ ಆಗ್ಬೇಕು, ಕೋಮುಗಲುಗಳು ಆಗ್ಬೇಕು. ಒಂದು ವರ್ಗದ ಓಲೈಸಕ್ಕೆ ನೀವು ಮಾಡಿದಂತ ತಂತ್ರಗಳು, ಕುತಂತ್ರಗಳು. ಹಿಂದೆ ಕಾಶ್ಮೀರ ಬಿಟ್ಕೊಟ್ರ ನೀವು ನೆಹರು ಕಾಲದಲ್ಲಿ. ಬಿಜೆಪಿ ಬಗ್ಗೆ ಮಾತಾಡೋ ನೈತಿಕ ಹಾಕಿದೆ. ಇದೇ ಬಿಜೆಪಿ ಕಾರ್ಯಕ್ರಮನ ಇಡೀ ವಿಶ್ವ ಇವತ್ತು ಒಪ್ಕೊಂಡಿದೆ. ಅಯೋಧ್ಯೆ ಯಾವುದೇ ಸಂಘಟನೆಗಳು ಏನು ಸಂಘರ್ಷ ಆಗಬಾರ್ದು ಅಂತ ಹೇಳಿ ರಾಮ ಮಂದಿರದ ನಿರ್ಮಾಣಕ್ಕೆ ಎಲ್ಲರೂ ರೀತಿ ಸಹಕಾರ ಕೊಡಿದ್ದಾರೆ. ಸಹಕಾರ ಕೊಡೋಲ್ಲ ಈ ಬೆಂಕಿ ಹಚ್ಚ ಇವ್ರು ಮಾತಾಡ್ತಾರೆ ಅಂದ್ರೆ ದೇಶ ವಿರೋಧಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀವಿ, ಹಿಂದೂ ವಿರೋಧಿಗಳು. ಸರಿ, ಧನ್ಯವಾದ.